ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಒಂದು ಫೋರ್ಕಾಸ್ಟ್ ಅನ್ನ ಮಾಡಿದೆ. 10 ಗ್ರಾಂ ಚಿನ್ನದ ಬೆಲೆ 1960ರಲ್ಲಿ 63 ರೂಪಾಯಿ ಇತ್ತು. ಚಿನ್ನ ಏನಂತ ಹೇಳಿದ್ರೆ ಸೇಫ್ ಹೂಡಿಕೆ, ಅದರಲ್ಲಿ ರಿಸ್ಕ್ ಕಡಿಮೆ. 2025ರಲ್ಲಿ 1,25,000ದಿಂದ 1,30,000 ಆಸುಪಾಸಿನಲ್ಲಿದೆ. ಜಾಗತಿಕ ಅನಿಶ್ಚಿತತೆ ಇದ್ರೆ, ಗ್ಲೋಬಲ್ ಅನ್ಸರ್ಟನಿಟಿ ಇದ್ರೆ, ಬಡ್ಡಿ ದರಗಳಲ್ಲಿ ಬದಲಾವಣೆಗಳಾದ್ರೆ, ಈಗ ಯಾವುದೋ ಒಂದ್ರ ಬೆಲೆ ಏರಿಕೆ ಆಯಿತು ಅಂತ ಹೇಳಿ ಅದರಿಂದ ಓಡ್ಕೊಂಡು ಹೋಗೋದಲ್ಲ, ಇರೋ ದುಡ್ಡನ್ನೆಲ್ಲ ಅಲ್ಲಿ ತಗೊಂಡೋಗಿ ಹಾಕಬಾರ್ದು. ಚಿನ್ನದ ಬೆಲೆ 15ರಿಂದ 30% ಏರಿಕೆಯಾಗುವ ಸಾಧ್ಯತೆ ಇದೆ. ಕೇಂದ್ರೀಯ ಬ್ಯಾಂಕ್ಗಳು, ಆ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನವನ್ನು ಖರೀದಿ ಮಾಡಿದರೆ, ನಿಮ್ಮ ಹತ್ರ 100 ರೂಪಾಯಿ ಇದೆ ಅಂತ ಹೇಳಿದ್ರೆ 10ರಿಂದ 15 ರೂಪಾಯಿನ ಚಿನ್ನದ ಮೇಲೆ ಹೂಡಿಕೆ ಮಾಡಿ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಚಿನ್ನ ಅಂತ ಹೇಳಿದ್ರೆ ಭಾರತದಲ್ಲಿ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಅದು ಹೂಡಿಕೆಗಾಗಿರ್ಬೋದು ಅಥವಾ ಧರಿಸೋದಕ್ಕಾಗಿರ್ಬೋದು, ಚಿನ್ನ ಅಂದ್ರೆ ಎಲ್ಲರ ಅಚ್ಚುಮೆಚ್ಚು. ಆದರೆ ಈಗ ಚಿನ್ನದ ಮೇಲೆ ಹೂಡಿಕೆ ಮಾಡೋದಾಗ್ಲಿ ಅಥವಾ ಖರೀದಿಸೋದು ಅಂತ ಹೇಳಿ ಬಂದಾಗ ಹಿಂದೆ ಮುಂದೆ ನೋಡಬೇಕಾದ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ 2025ರಲ್ಲಿ ಚಿನ್ನದ ಬೆಲೆ ಗರಿಷ್ಠ ಮಟ್ಟವನ್ನು ತಲುಪಿದೆ. ಹಾಗಿದ್ರೆ ಇದು ಇನ್ನೂ ಕೂಡ ಏರುತ್ತಾ ಅಥವಾ ಇಳಿಯುತ್ತಾ? 2026ರಲ್ಲಿ ಚಿನ್ನದ ಬೆಲೆ ಏರ್ಬೋದಾ ಇಳಿಬೋದಾ? ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪರ್ಟ್ಗಳು ಏನು ಹೇಳ್ತಾ ಇದ್ದಾರೆ, ವಿಶ್ಲೇಷಣೆ ಯಾವ ರೀತಿ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾವು ಮಾತಾಡ್ತೀವಿ. ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೆಯೇ ಬಾಸ್ವಾಲ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಮತ್ತೆ ಆಗ್ತಾಡ ಚಿನ್ನದ ಬೆಲೆ ಏರುತ್ತಾ ಇಳಿಯತ್ತಾ ಮಾತಾಡ್ತಾ ಹೋಗೋಣ. ಶರತ್ ಅವರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಚಿನ್ನ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಇಷ್ಟ ಆಲ್ಮೋಸ್ಟ್ ಭಾರತದಲ್ಲಿ. ಆದ್ರೆ ಚಿನ್ನವನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳೋದು ಈಗ ಕಷ್ಟ ಅಂತ ಆಗ್ಬಿಟ್ಟಿದೆ. 2026ರನ್ನ ಇಟ್ಕೊಂಡು ಮಾತಾಡಿದ್ರೆ ಚಿನ್ನದ ಬೆಲೆ ಏನಾಗ್ಬೋದು ಅಂತ ನೋಡಿ ಶೇಷ, ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಒಂದು ಫೋರ್ಕಾಸ್ಟ್ ಅನ್ನ ಮಾಡಿದೆ. ಆ ಫೋರ್ಕಾಸ್ಟ್ ನ ಪ್ರಕಾರ ಇನ್ನು ಚಿನ್ನದ ಬೆಲೆ 15ರಿಂದ 30% ಏರಿಕೆಯಾಗುವ ಸಾಧ್ಯತೆ ಇದೆ ಅನ್ನೋದನ್ನ ಅದು ಹೇಳಿದೆ. ಆದರೆ ಒಂದು ಮಾತನ್ನ ನಾವಿಲ್ಲಿ ಗಮನದಲ್ಲಿ ಇಟ್ಕೋಬೇಕು, ಏರಿಕೆ ಆಗೇ ಬಿಡುತ್ತೆ ಅನ್ನೋ ಗ್ಯಾರಂಟಿ ಇದಲ್ಲ. ಅದನ್ನು ನಾವು ಹೂಡಿಕೆದಾರರಾಗಿ ಗಮನಿಸ್ಕೋಬೇಕಾಗತ್ತೆ. ಮತ್ತು ಇದೇ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಇನ್ನೊಂದು ಮಾತನ್ನು ಏನು ಹೇಳಿದೆ ಅಂತ ಹೇಳಿದ್ರೆ, ಕೆಲವು ಸಂದರ್ಭಗಳು ಪೂರಕವಾಗಿ ಇಲ್ಲದೇ ಇದ್ದರೆ, ಅಂದರೆ US ಎಕಾನಮಿ ಬೂಸ್ಟ್ ಆಗುವಂಥದ್ದು ಇರ್ಬೋದು, ಆ ರೀತಿಯ ಸಂದರ್ಭ ಎದುರಾದರೆ ಚಿನ್ನದ ಬೆಲೆ 5ರಿಂದ 20% ಇಳಿಕೆಯಾಗುವ ಸಂದರ್ಭವೂ ಇದೆ ಅಂತ ಹೇಳಿ ಈ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ನ ಫೋರ್ಕಾಸ್ಟ್ನಲ್ಲಿ ಪರಿಣಿತರು ಅಭಿಪ್ರಾಯ ಪಟ್ಟಿದ್ದಾರೆ. ನಾವು ಈ ರಿಪೋರ್ಟ್ನಲ್ಲಿ, ಅಂದರೆ ನಾವು ಈಗೇನು ಮಾತುಕತೆಯಲ್ಲಿ ಏನನ್ನ ಹೇಳಲಿಕ್ಕೆ ಹೊರಟಿದ್ದೀವಿ ಅಂತ ಹೇಳಿದ್ರೆ, ಈ ಚಿನ್ನದ ಬೆಲೆಯ ಬಗ್ಗೆ ತಜ್ಞರು ಏನನ್ನು ವಿಶ್ಲೇಷಣೆ ಮಾಡಿದ್ದಾರೆ ಅನ್ನೋದನ್ನ ಬಿಡಿಸಿ ಹೇಳುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಅದಕ್ಕಿಂತ ಮುಂಚೆ ಏನಾಗಿದೆ 2020-25ರ ಆಸ್ಪಾಸ್ನಲ್ಲಿ ಚಿನ್ನದ ಬೆಲೆ ಹೇಗೆ ಗಣನೀಯವಾಗಿ ಏರಿಕೆ ಆಗಿದೆ ಅನ್ನೋದನ್ನ ಒಂದು ನೋಡ್ಕೊಂಬರೋಣ. ನೋಡಿ, 1960ರಲ್ಲಿ 10 ಗ್ರಾಂ ಚಿನ್ನದ ಬೆಲೆ 24 ಕ್ಯಾರೆಟ್ ಚಿನ್ನದ ಬೆಲೆ 63 ರೂಪಾಯಿ ಇತ್ತು. 1980ರಲ್ಲಿ 10 ಗ್ರಾಂ ಚಿನ್ನದ ಬೆಲೆ 1,300 ರೂಪಾಯಿ ದಾಟಿತು. 1990ರಲ್ಲಿ ಸುಮಾರು 3,200 ರೂಪಾಯಿ ಇತ್ತು. 2000ನೇ ಇಸ್ವಿಯಲ್ಲಿ ಹತ್ತತ್ರ 4,400 ರೂಪಾಯಿ ಇತ್ತು. ನಾವಿದೆಲ್ಲ ಈ ಹಿಸ್ಟಾರಿಕಲ್ ಡೇಟಾದ ಅಂದಾಜನ್ನು ಕೊಡ್ತಿದ್ದೀವಿ, ಸ್ವಲ್ಪ ಡೇಟಾದಲ್ಲಿ ವ್ಯತ್ಯಾಸ ಇರ್ಬೋದು, ಅದನ್ನು ಗಮನಿಸ್ಕೊಳ್ಳಿ. ಆಮೇಲೆ ನೋಡಿ, ತುಂಬ ದೊಡ್ಡ ಬದಲಾವಣೆ ಶುರುವಾಯಿತು. 2010ರಲ್ಲಿ ಚಿನ್ನದ ಬೆಲೆ 18,500 ರೂಪಾಯಿ ಮುಟ್ಟಿತು 10 ಗ್ರಾಮ್ಗೆ. ನಂತರ 2015ರಲ್ಲಿ ಸುಮಾರು 26,000 ರೂಪಾಯಿಗೆ ತಲುಪಿತು ಚಿನ್ನದ ಬೆಲೆ 10 ಗ್ರಾಮ್ಗೆ. 2020ರಲ್ಲಿ ಕೋವಿಡ್ ಟೈಮ್ನಲ್ಲಿ 10 ಗ್ರಾಂ ಚಿನ್ನದ ಬೆಲೆ 48,000 ರೂಪಾಯಿಯನ್ನು ದಾಟಿತು. ಈಗ ಗಮನಿಸ್ಕೊಳ್ಳಿ, 2021ರಲ್ಲಿ 48,700 ರೂಪಾಯಿ 10 ಗ್ರಾಮ್ಗೆ, 2022ರಲ್ಲಿ 52,600 ರೂಪಾಯಿ 10 ಗ್ರಾಮ್ಗೆ, 2023ರಲ್ಲಿ 65,000 ರೂಪಾಯಿ 10 ಗ್ರಾಮ್ಗೆ, 2024ರಲ್ಲಿ 77,000 ರೂಪಾಯಿ 10 ಗ್ರಾಮ್ಗೆ, 2025ರಲ್ಲಿ ಬರೋಬ್ಬರಿ 1,25,000ದಿಂದ 1,30,000 ಆಸುಪಾಸಿನಲ್ಲಿದೆ. ಈ ಬೆಲೆ ದಿನಕ್ಕೆ ಸ್ವಲ್ಪ ಏರಿಳಿತ ಇರುತ್ತೆ, ಇದನ್ನು ಗಮನಿಸ್ಕೋಬೇಕು. ಅಂದರೆ ಏನಾಗಿದೆ ಅಂತ ಹೇಳಿದ್ರೆ, ಕೇವಲ 5 ವರ್ಷಗಳಲ್ಲಿ
ಚಿನ್ನದ ಬೆಲೆ ಹತ್ತತ್ರ 3 ಪಟ್ಟು ಜಾಸ್ತಿ ಆಗಿದೆ. ಈ ಕಾರಣಕ್ಕೆ ಇನ್ನೂ ಇದು ಜಾಸ್ತಿ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದು ಮುನ್ನೋಟವನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಈ ವಿಡಿಯೋದಲ್ಲಿ ಮಾಡ್ತೀವಿ. ಎಸ್, ಚಿನ್ನದ ಬೆಲೆ ಏರುತ್ತಾ ಇಳಿಯುತ್ತಾ ಅಂತ ಹೇಳುವಂಥದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ. ಬಟ್ ಇದರ ನಡುವೆ ಇನ್ನೊಂದು ಪ್ರಮುಖವಾದಂಥ ಪಾಯಿಂಟನ್ನು ಕೇಳಬೇಕು ಅಂತ ಅನ್ನಿಸ್ತು. ಸೊ ಇದೆಲ್ಲದರ ಜೊತೆಗೆ ನಮ್ಮ ಸುರಕ್ಷತೆ ಅಂತ ಹೇಳುವಂಥದ್ದು ಎಷ್ಟು ಇಂಪಾರ್ಟೆಂಟು ಅಂತ. ಈಗ ನೋಡಿ ಶೇಷ, ನಾವು ಹೂಡಿಕೆಗೆ ಎಷ್ಟು ಒತ್ತು ಕೊಡ್ತೀವೋ ಅದಕ್ಕಿಂತ ಹೆಚ್ಚು ಒತ್ತನ್ನ ನಮ್ಮ ಕುಟುಂಬದ ಸುರಕ್ಷತೆಗೆ ನಾವು ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ಮನೆಗೆ ಒಬ್ಬ ಯಜಮಾನ ಅಥವಾ ಯಜಮಾನಿ ದುಡಿತಾ ಇರ್ತಾರೆ. ಪ್ರತಿ ತಿಂಗಳು 50,000ನೋ 30,000ನೋ 1,00,000 ರೂಪಾಯಿನೋ ತಂದು ಮನೆಗೆ ಕೊಡ್ತಾ ಇರ್ತಾರೆ. ಅವ್ರಿಗೆ ಅವ್ರ ಜೀವಕ್ಕೆ ಏನಾದರೂ ಸಮಸ್ಯೆ ಆದರೆ ಆ ಕುಟುಂಬಕ್ಕೆ ದಿಕ್ಕು ಯಾರು? ಅವ್ರ ಮಕ್ಕಳನ್ನು ಓದಿಸೋರು ಯಾರು? ಅವ್ರು ಮಾಡಿರೋ ಸಾಲ ತೀರ್ಸೋರು ಯಾರು? ಅವರ ಮಕ್ಕಳ ಭವಿಷ್ಯವನ್ನು ನೋಡೋರು ಯಾರು? ಈ ಎಲ್ಲ ಪ್ರಶ್ನೆಗಳು ಬರ್ತವೆ. ಅದಕ್ಕೆ ಉತ್ತರ ರೂಪದಲ್ಲಿ ಇರುವಂಥದ್ದು ಟರ್ಮ್ ಇನ್ಶೂರೆನ್ಸ್. ಈ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಈ ಕುಟುಂಬದ ಆರ್ಥಿಕ ಸುರಕ್ಷತೆಯನ್ನು ಅದು ಒದಗಿಸುತ್ತೆ. ಈಗ ನೋಡಿ, ಯಾವುದೋ ಒಬ್ಬ ವ್ಯಕ್ತಿ 50 ಲಕ್ಷ, 1 ಕೋಟಿ, 2 ಕೋಟಿ ಈ ರೀತಿ ಟರ್ಮ್ ಇನ್ಶೂರೆನ್ಸ್ ಕವರೇಜನ್ನು ಪಡೆದಿದ್ರೆ ಆ ವ್ಯಕ್ತಿಯ ಜೀವಕ್ಕೆ ಏನಾದರೂ ತೊಂದರೆ ಆದರೆ ಆ ಪರಿಹಾರ ಮೊತ್ತವನ್ನು ಇನ್ಶೂರೆನ್ಸ್ ಕಂಪನಿ ಕುಟುಂಬಕ್ಕೆ ಕೊಡುತ್ತೆ. ಅದಕ್ಕೆ ಏನಂತ ಹೇಳಿದ್ರೆ, ಕವರೇಜನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಪ್ರೀಮಿಯಮನ್ನು ಕಟ್ತಾ ಹೋಗಬೇಕಾಗುತ್ತೆ. ನೋಡಿ ಎಂಥ ಅವಕಾಶ ಇದು. ಕುಟುಂಬಕ್ಕೆ ಒಂದು ಸುರಕ್ಷತೆಯನ್ನು ಒದಗಿಸೋದು ಎಷ್ಟು ಮುಖ್ಯ ಅಂಥೇಳಿ ಟರ್ಮ್ ಇನ್ಶೂರೆನ್ಸ್ ಮೂಲಕ ನಮಗೆ ಗೊತ್ತಾಗುತ್ತೆ. ಟರ್ಮ್ ಇನ್ಶೂರೆನ್ಸು ಅಗತ್ಯ ಅಷ್ಟೇ ಅಲ್ಲ, ಅನಿವಾರ್ಯ, ನಮ್ಮ ಕಷ್ಟಕಾಲದ ಆಪ್ತ ಮಿತ್ರ. ಈಗ ನೋಡಿ, ತಿಂಗಳಿಗೆ 400ರಿಂದ 500 ರೂಪಾಯಿ ಕೊಟ್ಟರೆ ನಮಗೆ ಟರ್ಮ್ ಇನ್ಶೂರೆನ್ಸ್ ಅನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. 1 ಕೋಟಿ, 2 ಕೋಟಿ ಈ ರೀತಿ ಕವರೇಜನ್ನು ಪಡಿಬಹುದು. ಆದರೆ ನೆನ್ಪಿಟ್ಕೊಳ್ಳಿ, ಕವರೇಜ್ಗೆ ತಕ್ಕಂತೆ ಪ್ರೀಮಿಯಂ ಕೂಡ ಬದಲಾಗುತ್ತೆ. ಆದರೆ 400ರಿಂದ 500 ರೂಪಾಯಿಂದನೇ ಪ್ರೀಮಿಯಂ ಶುರು ಆಗುತ್ತೆ. ಮತ್ತೆ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಲಿಂಕನ್ನು ಬಳಸಿ ನೀವು ಟರ್ಮ್ ಇನ್ಶೂರೆನ್ಸನ್ನು ಖರೀದಿ ಮಾಡಿದ್ರೆ ನೀವು 51 ಇನ್ಶೂರೆನ್ಸ್ ಕಂಪನಿಗಳ ಪ್ರಾಡಕ್ಟ್ಗಳನ್ನು ಕಂಪೇರ್ ಮಾಡಿ ನಿಮಗೆ ಯಾವುದು ಸೂಕ್ತ, ಯಾವುದು ಹೆಚ್ಚು ಕವರೇಜನ್ನು ಕೊಡುತ್ತೆ, ಪ್ರೀಮಿಯಂ ಯಾವುದು ಕಾಂಪಿಟೇಟಿವ್ ಆಗಿದೆ, ಇದೆಲ್ಲವನ್ನ ಕಂಪೇರ್ ಮಾಡಿ ಬೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅಷ್ಟೇ ಅಲ್ಲ, ಅಪ್ ಟು 15% ಡಿಸ್ಕೌಂಟ್ ಕೂಡ ಲಭ್ಯ ಆಗುತ್ತೆ. ಬರೀ ಟರ್ಮ್ ಇನ್ಶೂರೆನ್ಸ್ ಇದ್ರೆ ಸಾಕಾ ಅಂತ ಹೇಳಿದ್ರೆ, ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಂದು ಕುಟುಂಬದ ಸದಸ್ಯನಿಗೂ ಹೆಲ್ತ್ ಇನ್ಶೂರೆನ್ಸ್ ಅಗತ್ಯ. ಈಗ ನೋಡಿ, ದುಡ್ಡನ್ನೆಲ್ಲ ಆಸ್ಪತ್ರೆ ಕಟ್ಟೋ ಬದಲು ದುಡ್ಡಲ್ಲಿ ಸ್ವಲ್ಪ ಹಣವನ್ನು ಇನ್ಶೂರೆನ್ಸ್ ಪ್ರೀಮಿಯಂಗೆ ಕಟ್ಟಿ ಅದು ನಿಮಗೆ ಅನಾರೋಗ್ಯ ಆದಾಗ ನಿಮ್ಮ ಪರಿಶ್ರಮದ ದುಡ್ಡನ್ನು ಆಸ್ಪತ್ರೆಗೆ ಹೋಗದಂತೆ ನೋಡ್ಕೊಳ್ಳುತ್ತೆ. ಈಗ ನೋಡಿ, ತಿಂಗಳಿಗೆ 400ರಿಂದ 500 ರೂಪಾಯಿ ಕಟ್ಟಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಕವರೇಜನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮತ್ತು ಕೋಟಿಗಳವರೆಗೆ ಕವರೇಜನ್ನು ಪಡ್ಕೋಬೋದು. ಆದರೆ ಕವರೇಜ್ಗೆ ತಕ್ಕಂತೆ ಪ್ರೀಮಿಯಂ ಕೂಡ ಬದಲಾಗುತ್ತೆ ಅನ್ನೋದು ನಿಮ್ಮ ಗಮನದಲ್ಲಿರಲಿ. ನಮ್ಮ ಡಿಸ್ಕ್ರಿಪ್ಷನಲ್ಲಿರುವ ಲಿಂಕ್, ನೀವು ಹೆಲ್ತ್ ಇನ್ಶೂರೆನ್ಸನ್ನು ಖರೀದಿ ಮಾಡಿದ್ರೆ 25%ವರೆಗೆ ಡಿಸ್ಕೌಂಟ್ ಸಿಗುತ್ತೆ. ಮತ್ತು 30 ನಿಮಿಷದಲ್ಲಿ ಇನಿಷಿಯಲ್ ಕ್ಲೇಮ್ ಸಪೋರ್ಟನ್ನು ಕೂಡ ಅವರು ಕೊಡ್ತಾರೆ. 51 ಇನ್ಶೂರೆನ್ಸ್ ಕಂಪನಿಗಳ ಪ್ರಾಡಕ್ಟ್ಗಳನ್ನು ಕಂಪೇರ್ ಮಾಡಿ ನಿಮಗೆ ಯಾವ ಹೆಲ್ತ್ ಇನ್ಶೂರೆನ್ಸ್ ಸೂಕ್ತ ಅದನ್ನು ಖರೀದಿ ಮಾಡಲಿಕ್ಕೆ ನಿಮಗೆ ಅವಕಾಶ ಆಗುತ್ತೆ. ಮತ್ತು ಡೆಡಿಕೇಟೆಡ್ ರಿಲೇಷನ್ಶಿಪ್ ಮ್ಯಾನೇಜರ್ ಕೂಡ ಇರ್ತಾರೆ. ನಿಮಗೇನೋ ಪ್ರಶ್ನೆಗಳಿರ್ತವೆ, ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಅನ್ನೋ ಗೊಂದಲ ಇರುತ್ತೆ. ಇದೆಲ್ಲವನ್ನು ಪರಿಹಾರ ಮಾಡಲಿಕ್ಕೆ ನಿಮಗೆ ಡೆಡಿಕೇಟೆಡ್ ರಿಲೇಷನ್ಶಿಪ್ ಮ್ಯಾನೇಜರ್ ಕೂಡ ಇರ್ತಾರೆ. ಇನ್ಯಾಕೆ ತಡ, ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಕಾಂಪ್ರಮೈಸ್ ಆಗುವಂಥ ಆಯ್ಕೆಗಳಲ್ಲ, ಅದನ್ನು ಕೊಳ್ಳಲೇಬೇಕಾದ ಅಗತ್ಯ, ಅನಿವಾರ್ಯ ಇವತ್ತಿನ ಸಂದರ್ಭದಲ್ಲಿ ಇದೆ. ನಿಮ್ಮ ಕುಟುಂಬದ ಸುರಕ್ಷತೆಗಾಗಿ ಡಿಸ್ಕ್ರಿಪ್ಷನಲ್ಲಿರುವ ಲಿಂಕನ್ನು ಬಳಸಿ ಇನ್ಶೂರೆನ್ಸನ್ನು ಸಾಧ್ಯವಾದಷ್ಟು ಬೇಗ ಖರೀದಿ ಮಾಡಿ. ಎಸ್, ಚಿನ್ನದ ಬೆಲೆ ಇತಿಹಾಸವನ್ನು ನೋಡಿದ್ರಿ. ಇದರ ನಡುವೆ ಎಲ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇರೋದೇನು ಅಂತ ಹೇಳಿದ್ರೆ, WGC ಅಥವಾ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಏನು ಹೇಳಿದೆ ಚಿನ್ನದ ರೇಟ್ ಬಗ್ಗೆ ಅಂತ. ನೋಡಿ ಶೇಷ, ಈಗ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಅಂದ್ರೆ ಏನು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಮೊದಲು ಗೊತ್ತುಪಡಿಸಬೇಕಾಗತ್ತೆ. ಈಗ ಪ್ರಪಂಚದಾದ್ಯಂತ ಚಿನ್ನದ ಬೇಡಿಕೆ ಮತ್ತು ಪೂರೈಕೆಯ ಒಂದು ವ್ಯವಸ್ಥೆ ಏನಿದೆ ಅದನ್ನು ಟ್ರ್ಯಾಕ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಅಂತೇಳಿ ನಾವು ಕರಿಬೋದು. 2026ರಲ್ಲಿ ಚಿನ್ನದ ಬೆಲೆ ಕೆಲವು ಆರ್ಥಿಕ ಸ್ಥಿತಿಗತಿಗಳಿಗೆ ಒಳಪಟ್ಟು 15%ನಿಂದ 30%ವರೆಗೆ ಏರಿಕೆಯಾಗುವ ಸಾಧ್ಯತೆ ಇದೆ ಈಗಿನ ಪರಿಸ್ಥಿತಿಯಿಂದ ಅಂಥೇಳಿ ಫೋರ್ಕಾಸ್ಟನ್ನು ಮಾಡಿದ್ದಾರೆ ಇವರು, ಈ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ನವರು
ಆದರೆ ಅದು ಖಾತರಿಯಾಗಿ ಆಗೇ ಬಿಡುತ್ತೆ ಅಂತ ಇಲ್ಲ. Guarantee ಗ್ಯಾರಂಟಿ ಇಲ್ಲ. ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಜಾಗತಿಕ ಅನಿಶ್ಚಿತತೆ ಇದ್ರೆ, ಗ್ಲೋಬಲ್ ಅನ್ಸರ್ಟನಿಟಿ ಇದ್ರೆ, ಬಡ್ಡಿ ದರಗಳಲ್ಲಿ ಬದಲಾವಣೆಗಳಾದ್ರೆ, ಮತ್ತೆ ಕೇಂದ್ರೀಯ ಬ್ಯಾಂಕ್ಗಳು, ಆ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನವನ್ನ ಖರೀದಿ ಮಾಡಿದ್ರೆ, ಇದೇ ರೀತಿಯಲ್ಲಿ ಈಗ ನೋಡ್ಬೋದು RBI ಸೇರಿದಂತೆ ಬೇರೆ ಬೇರೆ ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶದ ಬ್ಯಾಂಕ್ಗಳು ಚಿನ್ನದ ಸಂಗ್ರಹವನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇದು 15%ನಿಂದ 30%ವರೆಗೆ ಏರಿಕೆಯಾಗುವ ಸಂಭವವಿದೆ ಅನ್ನೋ ಒಂದು ಮುನ್ಸೂಚನೆಯನ್ನ ಈ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಒಂದು ಫೋರ್ಕಾಸ್ಟ್ ಮಾಡಿದೆ. ಎಗೇನ್ ಅದು ಗ್ಯಾರಂಟಿಡ್ ಅಲ್ಲ, ಎಕ್ಸ್ಪರ್ಟ್ಗಳು ಹೇಳ್ತಾ ಇರುವಂತ ಒಂದು ಮಾತು. ಈಗ WGC ಹಾಗೇನೆ ಎಕ್ಸ್ಪರ್ಟ್ಗಳು ಹೇಳೋ ಪ್ರಕಾರ ಯಾವ ಕಾರಣಕ್ಕೆ ಚಿನ್ನದ ಬೆಲೆ ಏರಿಕೆ ಆಗಬಹುದು ಅಂತ ಹೇಳುವಂತದನ್ನ ತಿಳಿಸ್ಕೊಟ್ರಿ. ಬಟ್ ಆಗ್ಲೇ ಮಾತನಾಡ್ಬೇಕಾದ್ರೆ ನೀವು ಹೇಳಿದ್ರಿ ಇಳಿಕೆಯಾಗುವ ಸಾಧ್ಯತೆಯೂ ಕೂಡ ಇದೆ ಅಂತ. ಯಾವ ಸಂದರ್ಭಗಳಲ್ಲಿ ಇಳಿಕೆ ಆಗ್ಬಹುದು ನೋಡಿ, ಈಗ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ನಾವು ಆಗ್ಲೇ ಹೇಳ್ದಂಗೆ 15ರಿಂದ 30% ವರೆಗೆ ಚಿನ್ನದ ಬೆಲೆ ಏರಿಕೆ ಆಗಬಹುದು ಅನ್ನೋ ಒಂದು ಫೋರ್ಕಾಸ್ಟ್ ಅನ್ನ ಕೊಟ್ಟಿದೆ. ಅದೇ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಏನು ಹೇಳಿದೆ ಅಂತ ಹೇಳಿದ್ರೆ, ಕೆಲವು ಸಂದರ್ಭಗಳಲ್ಲಿ ಅದು ಇಳಿಕೆಯಾಗುವ ಸಾಧ್ಯತೆನೂ ಇದೆ. ಎಷ್ಟು ಪರ್ಸೆಂಟು ಅಂತ ಹೇಳಿದ್ರೆ 5ರಿಂದ 20% ಚಿನ್ನದ ಬೆಲೆ ಇಳಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದೆ. ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಈ ಅಮೆರಿಕ ಎಕಾನಮಿ ಸದೃಢ ಆದರೆ, ಅಮೆರಿಕದ ಅರ್ಥವ್ಯವಸ್ಥೆ ಸದೃಢ ಆದರೆ ಚಿನ್ನದ ಬೆಲೆ 5 to 20% ಡ್ರಾಪ್ ಆಗ್ಬೋದು ಅನ್ನೋ ಒಂದು ಮುನ್ಸೂಚನೆಯೂ ಕೂಡ ಇದರಲ್ಲಿದೆ. ಹಾಗಾಗಿ ಬರೀ ಏರಿಕೆ ಆಗ್ಬಿಡುತ್ತೆ ಅಂತಲ್ಲ, ಇಳಿಕೆ ಆಗುವ ಸಾಧ್ಯತೆಯೂ ಇದೆ. ಬಟ್ ಸಾಂದರ್ಭಿಕ, ಯಾವ ಸಂದರ್ಭದಲ್ಲಿ ಅರ್ಥವ್ಯವಸ್ಥೆ ಹೇಗಿರುತ್ತೆ ಅನ್ನೋದ್ರ ಮೇಲೆ ಚಿನ್ನದ ಬೆಳವಣಿಗೆಯ ಭವಿಷ್ಯ ನಿಂತಿದೆ. ಅಂದ್ರೆ ಪರಿಸ್ಥಿತಿಗೆ ಅನುಗುಣವಾಗಿ ಚಿನ್ನದ ಬೆಲೆ ಏರಿಕೆ ಅಥವಾ ಇಳಿಕೆ ಕಾಣಬಹುದು ಅಂತ ಹೇಳಿ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಸೊ ಈಗ 8% ಮಾತಾಡೋದಿದ್ರೆ ಈಗ ಯಾಕೆ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ ಅಂತ? ಈಗ ನೋಡಿ, ಈ 5 ಮುಖ್ಯ ಕಾರಣಗಳಿದ್ದಾವೆ. ಒಂದನೇ ಕಾರಣ ಏನು ಅಂತ ಹೇಳಿದ್ರೆ ಗ್ಲೋಬಲ್ ಅನ್ಸರ್ಟನಿಟಿ, ಜಾಗತಿಕ ಅನಿಶ್ಚಿತತೆ, ಯುದ್ಧಗಳು, ದೇಶಗಳ ನಡುವೆ ಟೆನ್ಷನ್, ಅಂದ್ರೆ ಅವರಗಳ ನಡುವೆ ಒಂದು ಭಿನ್ನಾಭಿಪ್ರಾಯಗಳು ಉಂಟಾದಾಗ ಜನರಿಗೆ ಒಂದು ಭಯ ಶುರು ಆಗುತ್ತೆ. ಏನಾಗ್ಬಿಡುತ್ತೋ, ದೇಶಗಳ ನಡುವೆ ಒಂದು ಭಿನ್ನಾಭಿಪ್ರಾಯ ಜಾಸ್ತಿ ಆದಾಗ ಈ ಸ್ಟಾಕ್ ಮಾರ್ಕೆಟ್ ಏನಾಗುತ್ತೋ ಅನ್ನೋ ಒಂದು ಆತಂಕ ಇರುತ್ತೆ. ಆಗ ಎಲ್ಲರೂ ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಇದ್ದಂಥ ದುಡ್ಡನ್ನ ತೆಗೆದುಕೊಂಡು ಬಂದು ಈ ದೊಡ್ಡ ದೊಡ್ಡ ಹೂಡಿಕೆದಾರರು ಚಿನ್ನದ ಮೇಲೆ ಹೂಡಿಕೆ ಮಾಡುವಂತ ಕಡೆಗೆ ಸಾಕ್ತಾರೆ. ಯಾಕೆ ಅದು ಸೇಫ್ ಅಂತ ಹೇಳೋ ಕಾರಣಕ್ಕ? ಅದು ಚಿನ್ನ ಏನಂತ ಹೇಳಿದ್ರೆ ಸೇಫ್ ಹೂಡಿಕೆ, ಅದರಲ್ಲಿ ರಿಸ್ಕ್ ಕಡಿಮೆ ಅನ್ನೋ ಕಾರಣಕ್ಕೆ ತುಂಬಾ ಜನ ಆ ರೀತಿ ಮಾಡ್ತಾರೆ. ಅಂದ್ರೆ ನಂಬಿಕೆ ಕೂಡ ಜಾಸ್ತಿ. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಚಿನ್ನದ ಮೇಲೆ ಹೂಡಿಕೆ ಜಾಸ್ತಿ ಆಗುತ್ತೆ. ಎರಡನೇದು ಬಡ್ಡಿ ದರದ ಏರಿಳಿತಗಳು, ಇಂಟ್ರೆಸ್ಟ್ ರೇಟ್ ಸೈಕಲ್. ಬ್ಯಾಂಕ್ ಬಡ್ಡಿ ದರಗಳು ಪೀಕ್ಗೆ ತಲುಪಿ ಕೆಳಗೆ ಇಳಿಯೋಕೆ ಶುರುವಾದಾಗ ಚಿನ್ನದ ಬೆಲೆ ಏರಿಕೆ ಆಗುತ್ತೆ. ಈ ಹಿಸ್ಟಾರಿಕಲ್ ಡೇಟಾವನ್ನ ನೋಡಿದ್ರೆ, ಯಾಕೆಂದ್ರೆ ಬ್ಯಾಂಕ್ನಲ್ಲಿ ಹಣ ಇಟ್ಟರೆ ಕಮ್ಮಿ ಬಡ್ಡಿ ಸಿಗುತ್ತೆ ಅನ್ಸಿದಾಗ ಜನ ಚಿನ್ನವನ್ನು ತೆಗೆದುಕೊಳ್ತಾರೆ. ಈಗ ನೋಡ್ಬೋದು ನೀವು, ರೆಪೋ ರೇಟನ್ನು 6.5% ಇದ್ದಿದ್ದನ್ನ 2024 ಡಿಸೆಂಬರ್ ಅವಧಿಯಲ್ಲಿ ಈಗ 2025 ಡಿಸೆಂಬರ್ನಲ್ಲಿ ಅದನ್ನ 5.25ಕ್ಕೆ ಇಳಿಸಿದ್ದಾರೆ. ಅಂದರೆ 1.25% ರೆಪೋ ರೇಟು ಕಡಿಮೆ ಆಗಿದೆ. ಈ ರೀತಿಯ ಸಂದರ್ಭದಲ್ಲಿ ನೀವು ತೆಗೆದುಕೊಂಡು ಹೋಗ್ಬಿಟ್ಟು ಬ್ಯಾಂಕಲ್ಲಿ FD ಇಟ್ಟರೆ ಜಾಸ್ತಿ ಬಡ್ಡಿ ಗಳಿಕೆ ಸಿಗಲ್ಲ. ಅದಕ್ಕೆ ಜನರು ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾರೆ ಅನ್ನೋದು ಒಂದು ಲೆಕ್ಕಾಚಾರ, ಒಂದು ಮುನ್ನೋಟ. ಇನ್ನು ಮೂರನೇದು ಸೆಂಟ್ರಲ್ ಬ್ಯಾಂಕ್ಗಳು. ನಾವಾಗಲೇ ಹೇಳಿದ್ವಿ, ಸೆಂಟ್ರಲ್ ಬ್ಯಾಂಕ್ಗಳು ಈಗ ಚೀನಾ ಆಗಲಿ, ರಷ್ಯಾ ಆಗಲಿ, ಭಾರತ ಆಗಲಿ ಎಲ್ಲರೂ ಕೂಡ ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಟನ್ ಗಟ್ಟಲೆ ಚಿನ್ನವನ್ನು ರಿಸರ್ವ್ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಇದು ಲಾಂಗ್ ಟರ್ಮಲ್ಲಿ, ದೀರ್ಘಾವಧಿಯಲ್ಲಿ ಬೆಲೆ ಏರಿಕೆಗೆ ಕಾರಣ ಆಗುತ್ತೆ. ಈಗ ನೋಡಿ, ಡಾಲರ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗಬೇಕು ಅನ್ನೋದು ಜಗತ್ತಿನ ಬಹುತೇಕ ರಾಷ್ಟ್ರಗಳ ಒಂದು ಅಜೆಂಡಾ. ಆ ಕಾರಣಕ್ಕೆ ಅವರು ಇದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಿರೋದ್ರಿಂದ ಚಿನ್ನದ ಬೆಲೆ ದೀರ್ಘಕಾಲದಲ್ಲಿ ಹೆಚ್ಚಳ ಆಗೋ ಸಾಧ್ಯತೆ ಇದೆ. ಮತ್ತೆ ರೂಪಾಯಿ ಮೌಲ್ಯ ಕುಸಿತ, ರೂಪಾಯಿ ಮೌಲ್ಯ ಹೇಗೆ ಕುಸಿತಿದೆ ಅನ್ನೋದನ್ನು ನಾವು ನೋಡಿದ್ದೀವಿ. ಭಾಳ ಹಿಸ್ಟಾರಿಕಲ್ ಫಾಲನ್ನು ರೂಪಾಯಿ ಕಂಡಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ರೇಟ್ ಡಾಲರ್ನಲ್ಲಿ ಇರುತ್ತೆ.
ಇಲ್ಲಿ ಗಮನಿಸ್ಕೊಳ್ಳಿ, ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಚಿನ್ನದ ರೇಟು ಡಾಲರ್ನಲ್ಲಿ ಇರುತ್ತೆ. ಡಾಲರ್ ಎದುರು ನಮ್ಮ ರೂಪಾಯಿ ವೀಕ್ ಆದರೆ ಅಲ್ಲಿ ಚಿನ್ನದ ರೇಟ್ ಅಷ್ಟೇ ಇದ್ದರೂ ನಮ್ಮಲ್ಲಿ ಆಟೋಮೆಟಿಕ್ ಆಗಿ ರೇಟ್ ಜಾಸ್ತಿ ಆಗುತ್ತೆ. ಇದನ್ನ ನಮ್ಮ ಖರೀದಿದಾರರು, ಗ್ರಾಹಕರು ಗಮನಿಸ್ಕೋಬೇಕು. ಇನ್ನು ನಮ್ಮ ಭಾರತೀಯರು ಚಿನ್ನದ ಮೇಲೆ ಇಟ್ಟಿರುವಂಥ ಪ್ರೀತಿ 5ನೇ ಪಾಯಿಂಟು. ಚಿನ್ನ ಅಂದರೆ ಬರೀ ಹೂಡಿಕೆ ಅಷ್ಟೇ ಅಲ್ಲ, ಅದು ಮದುವೆಗೆ ಬೇಕು, ಕಷ್ಟಕ್ಕೆ ಬೇಕು, ಮುಂದಿನ ಪೀಳಿಗೆಗೆ ಅದು ಆಸ್ತಿ. ಎಷ್ಟೇ ರೇಟ್ ಆದರೂ ನಮ್ಮಲ್ಲಿ ಚಿನ್ನದ ಮೇಲೆ ಬೇಡಿಕೆ ಇದ್ದೇ ಇರುತ್ತೆ. ಚಿನ್ನವನ್ನು ತೆಗೆದುಕೊಳ್ಳುವಂಥರ ಸಂಖ್ಯೆ ಕಡಿಮೆ ಆಗೋದಿಲ್ಲ, ತೆಗೆದುಕೊಳ್ಳುವ ಪ್ರಮಾಣ ಕಡಿಮೆ ಆಗ್ಬೋದು, ಆದರೆ ತೆಗೆದುಕೊಳ್ಳೋರ ಸಂಖ್ಯೆ ಕಡಿಮೆ ಆಗಲ್ಲ ಅನ್ನೋದು ಇತ್ತೀಚಿನವರೆಗೆ ಇರುವ ಅಂಕಿಅಂಶಗಳು ಹೇಳುವಂಥ ಸತ್ಯಾಂಶ. ಸೊ ಈಗ ಈ ವಿಡಿಯೋದ ಮೈನ್ ಪಾಯಿಂಟಿಗೆ ಬರ್ತೀನಿ. ಎಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರೋದು ಇದಕ್ಕೆ. 2026ರಲ್ಲಿ ಈಗ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಹೇಳೋ ಪ್ರಕಾರ ಅಥವಾ ಎಕ್ಸ್ಪರ್ಟ್ಗಳು ಹೇಳೋ ಪ್ರಕಾರ 30% ಜಾಸ್ತಿ ಆಗುತ್ತಾ ಬೆಲೆ ಅಂತ. ನೋಡಿ ಶೇಷ, ಈಗ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. 2025ರ ಡಿಸೆಂಬರ್ನಲ್ಲಿ ಚಿನ್ನದ ರೇಟು 1,30,30,000 ಆಸುಪಾಸಿನಲ್ಲಿ ಇದೆ 10 ಗ್ರಾಮ್ಗೆ. ಇದು 30% ಏರಿಕೆ ಅಂದರೆ 2026ಕ್ಕೆ 10 ಗ್ರಾಮ್ಗೆ ಸುಮಾರು 1,65,000ದಿಂದ 1,70,000 ರೂಪಾಯಿ ಆಗಬಹುದು. ಆದರೆ ಆಗೇ ಆಗುತ್ತೆ ಅಂತ ಇಲ್ಲ. ಇದು ಸಾಧ್ಯನಾ ಅಂದರೆ ಸಾಧ್ಯತೆ ಇದೆ. ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಯುದ್ಧಗಳು ಮುಂದುವರೆದ್ರೆ, ಬಡ್ಡಿ ದರಗಳು ಕಡಿಮೆ ಆಗ್ತಾ ಹೋದ್ರೆ, ಮತ್ತೆ ರೂಪಾಯಿ ಇನ್ನೂ ವೀಕ್ ಆದರೆ. ಇದು ಯಾವಾಗ ಸಾಧ್ಯ ಆಗಲ್ಲ, ಚಿನ್ನದ ಬೆಲೆ ಏರಿಕೆ ಆಗಲಿಕ್ಕೆ ಸಾಧ್ಯ ಆಗಲ್ಲ ಅಂತ ತಜ್ಞರು ಮತ್ತು ವರ್ಲ್ಡ್ ಕೌನ್ಸಿಲ್ನ ಒಂದು ಮುನ್ನೋಟ ಇದೆಯಲ್ಲ ಅದು ಹೇಳುತ್ತೆ. ಅಂತ ಹೇಳಿದ್ರೆ, ಷೇರು ಮಾರುಕಟ್ಟೆ ಚೆನ್ನಾಗಿ ಬೆಳೆದ್ರೆ, ಬೆಲೆ ಏರಿಕೆ ಕಂಟ್ರೋಲ್ಗೆ ಬಂದರೆ, ಅಂದರೆ ಇನ್ಫ್ಲೇಷನ್ನು ಕಂಟ್ರೋಲಿಗೆ ಬಂದರೆ, ಪ್ರಪಂಚದಲ್ಲಿ ಯುದ್ಧಗಳು ನಿಂತು ಶಾಂತಿ ನೆಲೆಸಿದ್ರೆ, ಸೊ ಇದು ಹೀಗೇ ಆಗುತ್ತೆ, ಬೆಲೆ ಏರಿಕೆನೇ ಆಗ್ಬಿಡುತ್ತೆ ಅಥವಾ ಇಳಿಕೆನೇ ಆಗ್ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ. ಅವತ್ತಿನ ಇಕನಾಮಿಕ್ ಕಂಡೀಷನ್ ಮತ್ತೆ ಗ್ಲೋಬಲ್ ಪೀಸ್ ಮೇಲೆ ಇದೆಲ್ಲವೂ ನಿಂತಿದೆ. ದೇಶಗಳ ನಡುವಿನ ಆರ್ಥಿಕ ಸ್ಥಿತಿ ಮತ್ತೆ ಅವರ ಈ ವ್ಯಾವಹಾರಿಕ ಸಂಬಂಧ ಹೇಗಿದೆ ಅನ್ನೋದ್ರ ಮೇಲೆ ಇದೆಲ್ಲವೂ ನಿರ್ಧಾರ ಆಗುವ ಸಾಧ್ಯತೆ ಹೆಚ್ಚು ಅನ್ನೋದನ್ನ ಡೇಟಾ ಹೇಳ್ತಿದೆ. ಎಸ್ ಶರತ್ ಅವರು, ಈಗ ಚಿನ್ನದ ಬೆಲೆ ನಡೆದು ಬಂದಂತಹ ಹಾದಿ ಯಾಕೆ ಏರಿಕೆ ಕಾಣಿತು, ಮುಂದೆ ಯಾಕೆ ಏರಿಕೆ ಕಾಣಬಹುದು ಅಥವಾ ಯಾಕೆ ಇಳಿಕೆ ಕಾಣಬಹುದು ಅಂತ ಹೇಳುವಂಥದ್ದನ್ನ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಅವರು ಮತ್ತೆ ಎಕ್ಸ್ಪರ್ಟ್ಗಳು ಹೇಳೋ ಪ್ರಕಾರ ನೀವು ತಿಳಿಸ್ಕೊಟ್ರಿ. ಬಟ್ ಈಗ ಎಲ್ರಿಗೂ ಬರುವಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಏನು ಅಂತ ಹೇಳಿದ್ರೆ, ಒಬ್ಬ ಭಾರತೀಯ ಹೂಡಿಕೆದಾರನಾಗಿ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳುವಂತ ಒಂದು ಕನಸನ್ನ ಇಟ್ಕೊಂಡವರಾಗಿ ನಾವೇನ್ ಮಾಡಬೇಕು ಅಂತ. ಈಗ ನೋಡಿ ಏನಾಗುತ್ತೆ, ತುಂಬಾ ಜನ ಏನ್ ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಈಗ ಯಾವುದೋ ಒಂದ್ರ ಬೆಲೆ ಏರಿಕೆ ಆಯ್ತು ಅಂತ ಹೇಳಿ ಅದರಿಂದ ಓಡ್ಕೊಂಡು ಹೋಗೋದಲ್ಲ, ಇರೋ ದುಡ್ಡನ್ನೆಲ್ಲ ಅಲ್ಲಿ ತಗೊಂಡೋಗಿ ಹಾಕ್ಬಾರ್ದು ಅಂತೇಳಿ ತಜ್ಞರು ಕೂಡ ಹೇಳ್ತಾರೆ. ಈಗ ನೋಡಿ, ನಿಮ್ಮ ಹೂಡಿಕೆಯಲ್ಲಿ 10ರಿಂದ 15%, ನಿಮ್ಮ ಹತ್ರ 100 ರೂಪಾಯಿ ಇದೆ ಅಂತ ಹೇಳಿದ್ರೆ 10ರಿಂದ 15 ರೂಪಾಯಿನ ಚಿನ್ನದ ಮೇಲೆ ಹೂಡಿಕೆ ಮಾಡಿ ಅನ್ನೋದು ಈ ಫಿನಾನ್ಷಿಯಲ್ ಪ್ಲಾನರ್ಸ್ ಕೊಡುವಂತಹ ಸಲಹೆ. ಮತ್ತೆ ಆಭರಣಕ್ಕಿಂತ ಗೋಲ್ಡ್ ETF ಅಥವಾ ಗೋಲ್ಡ್ ಮ್ಯೂಚುವಲ್ ಫಂಡ್ ತರದ ಹೂಡಿಕೆಗಳನ್ನು ಪರಿಗಣಿಸಿ ಅಂತೇಳಿ ಕೂಡ ಅವ್ರು ಹೇಳ್ತಾರೆ. ಗೋಲ್ಡ್ ಬಾಂಡ್ ಪರಿಗಣಿಸಬಹುದು, ಗೋಲ್ಡ್ ಬಾಂಡ್ ಪರಿಗಣಿಸಬಹುದು. ಆದರೆ ಸರ್ಕಾರ ಈಗ ಗೋಲ್ಡ್ ಬಾಂಡ್ಗಳನ್ನು ರಿಲೀಸ್ ಮಾಡ್ತಾ ಇಲ್ಲ ಹೊಸದಾಗಿ. ಹಾಗಾಗಿ ನಿಮಗೆ ಎಕ್ಸಿಸ್ಟಿಂಗ್ ಬಾಂಡ್ಗಳನ್ನು ಖರೀದಿ ಮಾಡೋದು ಎಷ್ಟು ಸೂಕ್ತ ಅಂತೇಳಿ ಆಲೋಚನೆ ಮಾಡಬೇಕಾಗತ್ತೆ. ಮತ್ತೆ ರೇಟ್ ಜಾಸ್ತಿ ಇದ್ದಾಗ ಒಂದೇ ಬಾರಿ ಹೋಗಿ ದೊಡ್ಡ ಮೊತ್ತದ ಖರೀದಿಯನ್ನು ಮಾಡಿದರೆ ನಿಮಗೆ ಅಕಸ್ಮಾತ್ ಅದು ಇಳಿದ್ರೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಪ್ರತಿ ತಿಂಗಳು SIP ಥರ ಒಂದು ಸಣ್ಣ ಮೊತ್ತವನ್ನು ಚಿನ್ನದ ಹೂಡಿಕೆಗೆ ಮೀಸಲಿಡಿ ಅನ್ನೋದು ಬಹುತೇಕ ತಜ್ಞರ ಅಭಿಪ್ರಾಯ. ಏನಪ್ಪ ಅಂತ ಹೇಳಿದ್ರೆ, ಯಾವುದೋ ಮಾರುಕಟ್ಟೆ ಏರಿಕೆ ಆದಾಗ ಮಾರುಕಟ್ಟೆ ಹಿಂದೆ ಓಡೋದು, ಚಿನ್ನದ ಬೆಲೆ ಏರಿಕೆ ಆದಾಗ ಚಿನ್ನದ ಹಿಂದೆ ಓಡೋದು, ಬೆಳ್ಳಿ ಬೆಲೆ ಏರಿಕೆ ಆದಾಗ ಬೆಳ್ಳಿ ಹಿಂದೆ ಓಡೋದು ಮಾಡಿದರೆ ಯಾವುದರಿಂದನೂ ಗಳಿಸ್ಲಿಕ್ಕಾಗಲ್ಲ. ಹೂಡಿಕೆಯಲ್ಲಿ ಒಂದು ಶಿಸ್ತಿರಬೇಕು, ಒಂದು ಚೌಕಟ್ಟಿರಬೇಕು, ಒಂದು ಫಿನಾನ್ಷಿಯಲ್ ಪ್ಲಾನಿಂಗು ಪ್ರಾಪರ್ ಆಗಿ ಇದ್ದಾಗ ಮಾತ್ರ ನಾವು ಸರಿದಾರಿಯಲ್ಲಿ ನಡೀಲಿಕ್ಕೆ ಸಾಧ್ಯ. ಒಂದು ನೆನ್ಪಿಟ್ಕೊಳ್ಳಿ, ಈ ವಿಡಿಯೋ ಹೂಡಿಕೆ ಸಲಹೆ ಅಲ್ಲ, ಹಣಕಾಸು ಸಾಕ್ಷರತೆಯ ಉದ್ದೇಶಕ್ಕಾಗಿ ಡೇಟಾ ಬ್ಯಾಕ್ಡ್ ಆಗಿ ನಾವು ಕೊಟ್ಟಿರುವಂತ ಮಾಹಿತಿ. ಇಲ್ಲಿ ಹೀಗೇ ಆಗುತ್ತೆ ಅನ್ನೋದಕ್ಕೆ ಯಾವುದೇ ಖಾತ್ರಿ ಇಲ್ಲ. ಹೀಗಾಗಬಹುದು ಅನ್ನೋ ಒಂದು ಮುನ್ನೋಟ, ಅಂದಾಜು, ಫೋರ್ಕಾಸ್ಟ್.
ಅಷ್ಟೇ ಇದು. ಅಲ್ಲ ಖಂಡಿತ, ಯಾಕೆಂದ್ರೆ ಚಿನ್ನ ಅಂತ ಹೇಳುವಂಥದ್ದು, ಚಿನ್ನ ತಗೊಂಡು ನಾವು ರಾತ್ರೋರಾತ್ರಿ ಶ್ರೀಮಂತರಾಗಬಲ್ಲೆ ಅಂತ ಹೇಳುವಂಥ ಊಹೆಯನ್ನ ಕಲ್ಪನೆಯನ್ನ ಯಾರು ಇಟ್ಕೋಬೇಡಿ. ಇದು ನಿಮ್ಮ ಮಾಹಿತಿಗೋಸ್ಕರ ನಾವು ಕೊಡ್ತಾ ಇರೋದು. ಸೊ ಚಿನ್ನ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕಷ್ಟ ಕಾಲದಲ್ಲಿ ನಮ್ಮನ್ನ ರಕ್ಷಣೆ ಮಾಡಬಹುದಾದಂತ ಒಂದು ವಸ್ತು ಅಂತ ಕೂಡ ಹೇಳ್ಬೋದೇನೋ. ಖಂಡಿತ ಶೇಷ. ತುಂಬಾ ಜನ ಕೇಳ್ತಾ ಇದ್ದಿದ್ದು 2020ರಲ್ಲಿ ಚಿನ್ನದ ಬೆಲೆ ಏನಾಗ್ಬೋದು ಅಂತ ಹೇಳಿ. ಸೊ ಅವರೇ ಇದನ್ನ ಜಿಜ್ಞಾಸೆಗೆ ಒಳಪಡಿಸಬಹುದು, ಮೇಲೆ ಹೋಗುತ್ತಾ ಕೆಳಗಿಳಿಯತ್ತ ಅಂತ ಹೇಳೋದು. ನಾವೇನಂದ್ರೆ ಎವ್ರಿಥಿಂಗ್ ಇಸ್ ಬ್ಲಾಕ್ ಅಂಡ್ ವೈಟ್. ಹೌದು, ತಜ್ಞರು ಹೀಗೆ ಹೇಳ್ತಿದ್ದಾರೆ, ಇದರ ಚೌಕಟ್ಟನ್ನ ನಾವು ನಿಮಗೆ ಕೊಟ್ಟಿದ್ದೀವಿ, ಏನಾಗಬಹುದು ಅನ್ನೋದನ್ನ ಈ ಚೌಕಟ್ಟಿನ ಆಚೆಗೂ ನೀವು ಯೋಚನೆ ಮಾಡಿ ತೀರ್ಮಾನ ತಗೋಬಹುದು. ಇದೇನಪ್ಪ ಅಂತ ಹೇಳಿದ್ರೆ, ಒಂದು ಮುನ್ನೋಟ ಸಿಗಬೇಕು ಅಂದ್ರೆ ಒಂದು ಚೌಕಟ್ಟು ಬೇಕು. ಆ ಚೌಕಟ್ಟನ್ನ ಅದಕ್ಕೆ ನಿಮ್ಗೆ ಆಲೋಚನೆಗೆ ಒಂದು ಸರಕನ್ನು ನಾವು ಕೊಟ್ಟಿದ್ದೀವಿ. ಆಲೋಚನೆ ಮಾಡೋದು ಹೂಡಿಕೆದಾರರ ಕೈಯಲ್ಲಿ ಇದೆ. ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರೇ. ಥ್ಯಾಂಕ್ ಯು ಶೇಷ. ಎಸ್, ನೀವೇನಾದರೂ 2026ರಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಬೇಕು ಅಥವಾ ಚಿನ್ನವನ್ನು ಖರೀದಿಸಬೇಕು ಅಂತ ಹೇಳಿದ್ರೆ, ಸೊ ನೀವು ಡೈರೆಕ್ಟ್ ಆಗಿ ಹೋಗಿ ಪರ್ಚೇಸ್ ಮಾಡೋದಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಅಧ್ಯಯನವನ್ನ ಮಾಡಿ ಅಥವಾ ಸೆಬಿ ರಿಜಿಸ್ಟರ್ಡ್ ತಜ್ಞರ ಸಲಹೆಯನ್ನ ಪಡೆದು ನೀವು ಮುಂದುವರಿಯೋದು ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. Bosswala. Be the boss.